ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಅಡಿಗೆ ಮಾಡೋದಿಲ್ಲ, ಮತ್ತೆ ಯಾರು ಮಾಡ್ತಾರೆ? ನನ್ನ ಮಗಳು ಮಾಡ್ತಿದ್ದಾಳೆ. ಅವಳು ಯಾವಾಗ ಮಾಡ್ತಾಳೆ ಅಂದ್ರೆ ನಾರ್ಮಲ್ ಫುಡ್ ಮಾಡೋದಿಲ್ಲ ಅವಳು. ಅವಳು ಮಾಡಿದ್ರೆ ಪಿಜ್ಜಾ, ಬರ್ಗರ್ ಮತ್ತೆ ಚೀಸ್ ಬಾಲ್ಸ್ ಅದೆಲ್ಲ ಮಾಡ್ದು. ಬಟರ್ ಚಿಕನ್ ತುಂಬಾ ಒಳ್ಳೆ ಮಾಡ್ತಾಳೆ. ಮತ್ತೆ ಈ ವಿಂಗ್ಸ್ ಎಲ್ಲ ಮಾಡ್ತಾಳೆ. ಯಾವಾಗ ಸಹ ಕೇಳ್ತೇನೆ ಅವಳ ಹತ್ರ, ನಾನೊಂದು ರೆಕಾರ್ಡಿಂಗ್ ಮಾಡ್ತೀನಿ ನೀನು ಮಾಡುವಾಗ ಅಂತ. ಬೇಡವೇ ಹೇಳುದು ಹುಡುಗಿ, ಬಿಡುದೇ ಇಲ್ಲ ಅವಳು ನನಗೆ ರೆಕಾರ್ಡಿಂಗ್ ಮಾಡ್ಲಿಕ್ಕೆ. ಮೊನ್ನೊಮ್ಮೆ ವಿಂಗ್ಸ್ ಮನೇಲಿ ಇತ್ತಲ್ಲ, ಸೊ ಅವಳು ಮಾಡ್ತಾಳೆ ತೆಗೆದು. ಆಗ ತೆಗಿಯುವಾಗ ಕೇಳಿದ್ದು ವಿಡಿಯೋ ಮಾಡ್ತೀವ ಅಂತ. ಅದೇ ನಂಗೆ ಖುಷಿ ಆಯ್ತು, ಫಸ್ಟ್ ಟೈಮ್ ಕೇಳುದಲ್ಲ. ಮಾಡ್ತೇನೆ, ನೀನು ಮಾಡ್ರ ಅಂತ, ರೆಕಾರ್ಡಿಂಗ್ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ಕಂಡೀಷನ್ ಇತ್ತು, ಮುಖ ತೋರಿಸ್ಲಿಕ್ಕಿಲ್ಲ, ಫೋಟೋ ಹಾಕ್ಲಿಕ್ಕಿಲ್ಲ, ಹಾಗೆಲ್ಲ. ಸೊ ಆಯ್ತು ಅಂತ ಹೇಳಿದೆ. ಸೊ ಇವತ್ತು ಅವಳು ಮಾಡ್ತಾಳೆ, ನಾನು ರೆಕಾರ್ಡಿಂಗ್ ಮಾಡುದು. ಅದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅವಳಿಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡ. ಇದು ಒಳ್ಳೇದಾಗಿದೆ, ಅವಳು ಒಳ್ಳೆ ಮಾಡ್ತಾಳೆ. ಈ ವಿಂಗ್ಸ್ ಎಲ್ಲ ತುಂಬಾ ಒಳ್ಳೇದು ಮಾಡ್ತಾಳೆ ಅವಳು. ಅದೇ ವಿಂಗ್ಸ್ ಇವತ್ತು ಮಾಡುದು, ಚಿಕನ್ ವಿಂಗ್ಸ್. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ವಿಂಗ್ಸ್ ಮಗಳು ಮಾಡ್ತಿದ್ದಾಳೆ. ಸೊ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ತುಂಬಾ ಈಸಿ ಉಂಟು ರೆಸಿಪಿ, ಬೇಗ ಆಗ್ತದೆ. ಮೊದಲಿಗೆ ಚಿಕನ್ ವಿಂಗ್ಸ್ ಅಂತ ತೆಕೊಂಡು ಅದಕ್ಕೆ 5 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಬೇಕು. ನಂತರ 1-2 ಟೀ ಸ್ಪೂನ್ ಆಯಿಸ್ಟರ್ ಸಾಸ್, ಅದರ ನಂತರ ಚಾಪ್ ಜಿಂಜರ್ ಅನ್ನು ಹಾಕಬೇಕು. ಶುಂಠಿಯನ್ನು ಕರೆಕ್ಟ್ ಚಿಕ್ಕ ಚಿಕ್ಕ ಚಾಪ್ ಮಾಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಇದು ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ನಾವು ಫ್ರೈ ಮಾಡ್ಬೋದು. ಸೊ ಪ್ಯಾನ್ಗೆ ನೀವು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡುವಷ್ಟು ಎಣ್ಣೆಯನ್ನು ಹಾಕಿ ಕಾರ್ನ್ಫ್ಲವರ್ ಅಲ್ಲಿ ಇದನ್ನು ಡಿಪ್ ಮಾಡಿ, ಕೋಟ್ ಮಾಡಿ, ಚಿಕನ್ ವಿಂಗ್ಸ್ ಅನ್ನು ಕೋಟ್ ಮಾಡಿ ಫ್ರೈ ಮಾಡಬೇಕು. ಕರೆಕ್ಟ್ ಆಗಿ ಕೋಟ್ ಮಾಡಿ ಫ್ರೈ ಮಾಡಿ. ಎರಡೂ ಸೈಡ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇದೀಗ ಗೋಲ್ಡನ್ ಬ್ರೌನ್ ಆಗಿದೆ. ನಾನೆಲ್ಲ ಪೀಸನ್ನು ತೆಗಿತಿದ್ದೇನೆ. ಇದಕ್ಕೆ ಒಂದು ಸಿಂಪಲ್ ಆದ ಸಾಸ್ ಮಾಡಿದಾಳೆ, ಅದನ್ನು ನಾನು ಹೇಳಿಕೊಡ್ತೇನೆ. ಒಂದು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗಾರ್ಲಿಕ್ ಅನ್ನು ಚಾಪ್ ಮಾಡಿ, ಫೈನ್ ಚಾಪ್ ಮಾಡಿ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಗಾರ್ಲಿಕ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಅದು ಕೂಡ ಸ್ವಲ್ಪ ಫ್ರೈ ಆಗಲಿ.
ಆ ಸೋಯಾ ಸಾಸ್ ಫ್ರೈ ಆದ್ರೆ ಅದರ ಟೇಸ್ಟ್ ಸ್ವಲ್ಪ ಒಳ್ಳೆ ಬರ್ತದೆ. ಇದಕ್ಕೆ ಒಂದು 5 ಟೀ ಸ್ಪೂನ್ ಅಷ್ಟು ಹನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇದು ಹೆಚ್ಚು ಬೇಯಿಸ್ಬೇಕು ಅಂತ ಏನಿಲ್ಲ. ಇಮಿಡಿಯೇಟ್ ಆಗಿ ನಾವು ಫ್ರೈ ಮಾಡಿಟ್ಟ ಚಿಕನ್ ವಿಂಗ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾಲಿ ಚಿಕನ್ ವಿಂಗ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ನೀವು ಇವನ್ ಲಾಲಿಪಾಪ್ ಪೀಸ್ ಅನ್ನು ಕೂಡ ಹೀಗೆ ಮಾಡಬಹುದು. ಒಳ್ಳೇದಾಗ್ತದೆ. ಅದು ಸಹ ಸೇಮ್ ರೆಸಿಪಿ ಲಾಲಿಪಾಪ್ ಅಲ್ಲಿ ಟ್ರೈ ಮಾಡಬಹುದು. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಆಯ್ತಾ. ನೋಡಿ ಹೇಗೆ ಆಗ್ತದೆ ಅಂತ, ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.